ಒಂದ್ ಊರಲ್ಲಿ ಒಂದ್ ದೊಡ್ಡ ಬಂಗ್ಲೆ ಇತ್ತು. ಅಲ್ಲಿ ಬಂದವ್ರಿಗೆಲ್ಲ ವಿಚಿತ್ರವಾದ ಅನುಭವ ಆಗ್ತಾ ಇತ್ತು. ಇದು ಟೆಡ್ಡಿಬೇರ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಟ್ ಇದು ಅಂದರೆ ಲವ್ ಎಲ್ಲರೂ ಇದು ಲವ್ ಸಿಂಬಲ್ ಅಂತ ಅನ್ಕೊತಾರೆ. ಬಟ್ ಲವ್ ಸಿಂಬಲ್ ಅಲ್ಲ, ಇದು ಹಾರರ್ ಸಿಂಬಲ್. ಟೆಡ್ಡಿಬೇರ್ ಅಂದರೆ ಹಾರರ್. ಹಿಂಗೆ ಸರ್ ನೀವೇ ಬ್ರ್ಯಾಂಡ್ ಮಾಡಿ ಬಿಟ್ಬಿಟ್ರಿ ಇವಾಗ. ಇಲ್ಲ ಇದು ಹಾರರು ಅಂತ. ಏನು ಇವತ್ತು ಇಷ್ಟು ಚೆನ್ನಾಗಿ ಕಾಣ್ತಿದ್ಯಾ? ಇನ್ನೇನು ದೇವರ ಜೊತೆ ಮಾತಾಡೋಕ್ಕಾಗತ್ತಾ? ದೇವ ನನ್ನ ಜೊತೆ ಮಾತಾಡೋದಾದ್ರೆ ಬಿಟ್ಬಿಡೋದನ್ನ ಪ್ಲೀಸ್ ಅಂತ ಹೇಳ್ತೀನಿ ಹೊರತು ಇನ್ನೇನು ಹೇಳಲ್ಲ. ಯಾಕೆಂದ್ರೆ ಏನೋ ಒಂದು ಸಿನಿಮಾ ಏನು ಮಾಡ್ತೀರಾ ನೀವೇನು ಮಾಡ್ತೀರಾ? ದೇವ ಬಂದ್ರೆ ಇಲ್ಲ ದೆವ್ವನೇ. ಹಾಂ ಅವ್ರಿಗೆ ಕೇಳಿದ ಕ್ವಶನ್ ನಿಮಗೂ ಕೇಳ್ತಾರೆ. ದೆವ್ವ ಬಂದರೆ ಏನು ಮಾಡ್ತಾರೆ? ನನ್ನ ಎದುರುಗಡೆ ಏನು ಮಾಡ್ತೀನಿ? ನಾಳೆ ಬಾ. ಸೊ ಇನ್ ಬ್ಯಾಂಗ್ಳೂರ್ ನೋಡ್ತಾರಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಮಧುಸೂದನ್. ಸೊ ಇವತ್ತು ಎಂದಿನಂತೆ ಒಂದು ಹೊಸ ಸಿನಿಮಾ ತಂಡ ಜೊತೆ ಬಂದಿದ್ದೀನಿ. ಒಂದಷ್ಟು ಮಾತುಕತೆ ನಡೆಸ್ತೀವಿ, ಒಂದಷ್ಟು ಸಿನಿಮಾ ಬಗ್ಗೆ ಮಾತಾಡೋಣ. ಸೊ ಅವರು ಸಿನಿಮಾನ ಯಾವ ರೀತಿ ರೆಡಿ ಮಾಡಿದ್ದಾರೆ, ನಿಮಗೆ ಯಾವ ರೀತಿ ತೋರ್ಸೋಕೆ ಹೊರಟಿದ್ದಾರೆ ಅಂತ ಅವ್ರ ಹತ್ರ ಕೇಳೋಣ. ಸೊ ಜೊತೆಗೆ ಒಂದಷ್ಟು ಫನ್ ಮಾಡೋಣ ಅಂತ ಹೇಳ್ತಾ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಾವು ಟೆಡ್ಡಿಬೇರ್ ಸಿನಿಮಾ ತಂಡದ 3 ಮುತ್ತುಗಳನ್ನ ವೆಲ್ಕಮ್ ಮಾಡ್ಕೋಣ. ಸೊ ಹೀರೋ ಭಾರ್ಗವ್ ಅವರಿದ್ದಾರೆ, ಜೊತೆಗೆ ಶೈಲಜಾ ಸಿಂಹ ಅವರಿದ್ದಾರೆ, ಸೊ ಡೈರೆಕ್ಟರ್ ಲೋಕೇಶ್ ಸರ್ ಇದ್ದಾರೆ. ಅವ್ರಿಗೆ ಸ್ವಾಗತ ಕೊಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಟೆಡ್ಡಿಬೇರ್ ಅಂದ ತಕ್ಷಣ ಮಕ್ಕಳಿಗೆಲ್ಲ ಸಿಕ್ಕಾಬಿಟ್ಟೆ ಇಷ್ಟ ಸರ್, ಅದರಲ್ಲೂ ಹೆಣ್ಮಕ್ಳಿಗೆ ಸಿಕ್ಕಾಬಿಟ್ಟೆ ಇಷ್ಟ ಸರ್. ಸೊ ಏನು ಸರ್ ಈ ಟೈಟ್ಲು? ಇದು ಟೆಡ್ಡಿಬೇರ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಟ್ ಇದು ಅಂದರೆ ಲವ್ ಎಲ್ಲರೂ ಇದು ಲವ್ ಸಿಂಬಲ್ ಅಂತ ಅನ್ಕೊತಾರೆ. ಬಟ್ ಲವ್ ಸಿಂಬಲ್ ಅಲ್ಲ, ಇದು ಹಾರರ್ ಸಿಂಬಲ್. ಟೆಡ್ಡಿಬೇರ್ ಅಂದರೆ ಹಾರರ್. ಹಿಂಗೆ ಸರ್ ನೀವೇ ಬ್ರ್ಯಾಂಡ್ ಮಾಡಿ ಬಿಟ್ಬಿಟ್ರಿ ಇವಾಗ. ಇಲ್ಲ ಇದು ಹಾರರು ಅಂತ. ಇದು ಅಂದರೆ ಟೆಡ್ಡಿಬೇರ್ ಬಗ್ಗೆ ಯಾರೂ ಮೂವಿ ಮಾಡಿಲ್ಲ, ಅಂದರೆ ಈ ಥರ ಯಾರೂ ಮಾಡಿಲ್ಲ. ಇದೊಂದು ಡಿಫರೆಂಟ್ ಜೋನರ್ ಆಗಿ ಪ್ಲ್ಯಾನ್ ಮಾಡಿರೋದು, ಅದ್ರ ಮೇಲೆ ರಿಸರ್ಚ್ ಮಾಡಿರೋದು. ಸರ್ ನಿಮ್ಗೆ ಏನು ಅನಿಸ್ತು ಸರ್? ಟೆಡ್ಡಿಬೇರ್ ಅಂತ ಒಂದು ಟೈಟ್ಲ್ ಇಟ್ಕೊಂಡು ಬಂದರು, ಒಂದು ಹಾರರ್ ಕತೆ ಹೇಳಿದ್ರು, ಯಾಕೆ ಒಪ್ಕೊಬೇಕು ಅಂತ ಅನ್ನಿಸ್ತು? ಸರ್ ಟೆಡ್ಡಿಬೇರ್ ಅಂತ ಅವರು ನಮ್ಗೆ ಹೇಳಿದಾಗ ನಿಮ್ಮ ಥರ ನಾನು ದ ಸಿಂಬಲ್ ಆಫ್ ಲವ್ ಅಂತ ಅಂದ್ಕೊಂಡೆ. ಬಟ್ ಸ್ಟೋರಿ ಹೇಳಿದ್ಮೇಲೆ ಗೊತ್ತಾಯ್ತು ಸಿಂಬಲ್ ಆಫ್ ಲವ್ ಅಲ್ಲ ಹಾರರ್ ಅಂತ. ಸ್ಟೋರಿ ಹೇಳ್ತಾರೆ, ಒಂದೊಂದು ಸೀನ್ ನೆರೇಷನ್ ಕೂಡ ಮಾಡ್ತಾ ಹೋದ್ರು. ಸೊ ಭಾಳಷ್ಟು ಖುಷಿ ಆಯ್ತು. ಯಾಕೆ ಅಂತ ಹೇಳಿದ್ರೆ ನನ್ನ ಮಾಡಿರೋ ಸಿನಿಮಾ ಡಿಫ್ರೆಂಟ್ ಆಗಿ ಒಂದು ಮೈಲ್ಸ್ಟೋನ್ ಆಗುತ್ತೆ ಅಂತ ಅನ್ಕೊಂಡೆ. ಮತ್ತೆ ಒಂದು ಯೂನಿಕ್ ಕಾನ್ಸೆಪ್ಟ್ ಆಕ್ಚುಲಿ. ಸೊ ನಾವು ಇವತ್ತುವರೆಗೂ ನಾವು ಮಾಡಿದಿರೋ ಒಂದು ಕಾನ್ಸೆಪ್ಟ್, ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಕಾನ್ಸೆಪ್ಟ್ ಅಂತ ಅನ್ಕೊಂಡೆ. ಸೊ ಭಾಳಷ್ಟು ಇಷ್ಟ ಆಯಿತು. ಸ್ಟೋರಿ ಹೇಳ್ತಾರೆ ಒಪ್ಕೊಂಬಿಟ್ಟೆ. ಸೊ ಒಂದು 3-4 ಮಂತ್ಸ್ ಆ್ಯಕ್ಚುಲಿ ನಾವು ಸ್ಟೋರಿ ನೆರೇಷನ್ ಎಲ್ಲ ಇದ್ವಿ. ಸೊ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಮೇಡಮ್ ನಿಮಗೆ ಅಥವಾ ಹೀರೋಯಿನ್ ಅಂತ ಹೇಳಿದ್ರೆ ಅಥವಾ ನೀವೇ ದೆವ್ವ ಅಂತ ಹೇಳಿದ್ರೆ ಹೆಂಗೆ? ಹೀರೋಯಿನ್ ಅಂತ ಹೇಳಿದ್ರು. ದೆವ್ವ ಯಾರು ಅಂತ ಪ್ರೇಕ್ಷಕರಿಗೆ ಗೊತ್ತಾಗುತ್ತೆ ನೋಡಿದ್ಮೇಲೆ. ಸರ್ ನನಗೂ ಟೆಡ್ಡಿಬೇರ್ ಅಂತ ಹೇಳಿದಾಗ ನಾನು ನಾರ್ಮಲಾಗಿ ಯಾವುದಾದ್ರೂ ಒಂದು ಲವ್ ಸ್ಟೋರಿ ಇರುತ್ತೆ ಅಂದ್ಕೊಂಡೇ ಇದ್ದಿದ್ದು. ಇಲ್ಲ ಯಾವುದೋ ಒಂದು ಅಂದರೆ ಚೈಲ್ಡ್ಹುಡ್ ಸ್ಟೋರಿ ಇರುತ್ತೆ ಈ ಥರ ಅಂತ ಅಂದ್ಕೊಂಡಿದ್ದು. ಬಟ್ ಬಂದು ಸ್ಟೋರಿ ಕೇಳಿದ್ಮೇಲೆ ಇದು ಹಾರರ್ ಅಂತ ಗೊತ್ತಾಯಿತು. ಸರ್ ಕಂಪ್ಲೀಟ್ ಮೂವಿ ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿದಾಗ ಒಂದು ನಿಮಿಷ ನಾವೇ ಎದ್ರುಕೊಂಡು ಕುತ್ಕೊಂಡಿದ್ದು, ಆ ಇಮ್ಯಾಜಿನೇಷನ್ ಒಳಗಡೆ ಹೋಗ್ಬಿಟ್ಟಿದ್ದೋ ನಾ ಸ್ಟೋರಿ ಕೇಳ್ತಿದ್ದವರೆಲ್ಲ. ಒಂದು ಸೆಕೆಂಡ್ ಓ ಮೈ ಗಾಡ್. ಆಮೇಲೆ ನಾವು ರಿಯಲೈಸ್ ಅದು ನೋ ಇವಾಗ ನಾವು ನಾರ್ಮಲ್ ಆಗಿದ್ದೀವಿ, ಇನ್ನು ಮೂವಿ ಒಳಗಡೆ ಹೋಗಿಲ್ಲ ಅನ್ನೋ ಥರ ಎಕ್ಸ್ಪ್ಲೈನ್ ಮಾಡಿದ್ರು ಸ್ಟೋರಿನ. ಅಲ್ಲಿ ಇದು ಹಾರರ್ ಅಂತ ಗೊತ್ತಾಯ್ತು. ಅದು ಟ್ರೈಲರಲ್ಲಿ ಮೇಲೆ ಹೋಗೋದು ನೀವೇನಾ? ನಂಗೆ ಗೊತ್ತಿಲ್ಲ, ನೋಡಿ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಿರೋದ್ರಲ್ಲಿ ಹಂಗೆ ಮೇಲೆ ಹೋಗ್ತಿರಲ್ಲ. ಸರ್ ನನಗೆ ಇನ್ನೊಂದು ಕ್ವಶನ್ ಯಾವಾಗಲೂ ಕಾಡೋದು ಸರ್, ಈ ಥರ ಹಾರರ್ ಮೂವೀಸ್ ಅಂತ ಅಂದ ತಕ್ಷಣ ಈ ಗೊಂಬೆಗಳಲ್ಲೋ ಮತ್ತೊಂದ್ರಲ್ಲೋ ಈಸಿಯಾಗಿ ದೆವ್ವ ಸೇರ್ಕೊಂಡ್ಬಿಡುತ್ತೆ. ಹೆಂಗೆ ಸರ್ ಇದು ಅಂತ? ಇದು ಮೂವಿಯಲ್ಲಿ ಒಂದು ಮೂವೀಸ್ ನಾವು ನೋಡ್ತೀವಿ, ಯಾವುದೋ ಒಂದು ಗೊಂಬೆ ಒಳಗಡೆ ಟೆಡ್ಡಿಬೇರ್ ಒಳಗಡೆನೋ ಇಂಥದ್ರಲ್ಲೇ ಜಾಸ್ತಿ ದೆವ್ವನ ತೋರಿಸ್ತಾರೆ. ಸೊ ನಿಮ್ಮದ್ರಲ್ಲೂ ಅದೇ ಇದೆ. ಸೊ ಹೆಂಗೆ ಡಿಫರ್ ಮಾಡ್ತೀರಾ? ಇದೇ ಡೈಲಾಗು ಭಾರ್ಗವ್ ಹೀರೋ ಅವ್ರು ಇರುತ್ತೆ. ಅವ್ರ ಗುರೂಜಿ ಕೇಳ್ತಾರೆ ಒಂದು ಅದೇ ಒಂದು ಡಾಲಲ್ಲಿ ದೆವ್ವ ಅಂದರೆ ಆ ಡೈಲಾಗ್ ಇರುತ್ತೆ, ಒಂದು ಎಲಿವೇಶನ್ ಇರುತ್ತೆ. ಮೂವಿದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ನಾವು ಹೇಳಿದ್ರೆ ಚೆನ್ನಾಗಿರಲ್ಲ. ಮೂವಿ ನೋಡಿ. ಆಮೇಲೆ ಇನ್ನೊಂದು ನೀವು ಅಂದರೆ ನೀವು ಹೇಳಿದ್ರಲ್ಲ ಪರ್ಟಿಕ್ಯುಲರ್ ಎಲ್ಲದರಲ್ಲೂ ಈ ಟೆಡ್ಡಿಬೇರ್ ಮೇಲೆ ಬೊಂಬೆಗಳ ಮೇಲೆ ದೆವ್ವ ಇಲ್ಲ, ಕೆಲವೊಂದು ಎಮೋಷನ್ಸ್ ಇರುತ್ತೆ. ಎಮೋಷನ್ಸ್ ಅಂದರೆ ಒಂದೊಂದು ಥಿಂಗ್ಸ್ ಮೇಲೆ ಎಮೋಷನ್ಸ್ ಇರುತ್ತೆ. ಇವಾಗ ನನ್ನ ಮರದಲ್ಲೂ ದೆವ್ವ ಇರುತ್ತೆ ಅಂತಾರೆ ಸರ್ ನನಗೆ. ಅಂದರೆ ಒಂದು ಥಿಂಗ್ನ ನಾವು ತುಂಬ ಅಟ್ಯಾಚ್ ಆದರೆ, ಕ್ಲೋಸ್ ಆದರೆ, ಮೇ ಬಿ
ಅದಕ್ಕೂ ಅಟ್ಯಾಕ್ ಆಗ್ಬೋದು ದೆವ್ವ ಅಂತ. ಒಂದು ಎಮೋಷನ್ಸ್ ಇದ್ರೆ ದೆವ್ವ ಅನ್ನೋದು ಒಂದು ತಿಂಗ್ ಮೇಲೆ ಎಮೋಷನ್ಸ್ ಇದೆ, ಅದ್ರ ಜೊತೆ ಸ್ವಲ್ಪ ಅದ್ರ ಹತ್ರ ಸೇರ್ಕೊಳ್ಳೋಕೆ ಜಾಸ್ತಿ ಚಾನ್ಸಸ್ ಇದೆ. ದೆವ್ವಕ್ಕೆ ಎಮೋಷನ್ ನಿಮಗೆ ಎಮೋಷನ್ ಅದು? ದೆವ್ವಕ್ಕೆ ಎಮೋಷನ್ಸ್ ಇದ್ರೆ ಇವಾಗ ಒಂದು ತಿಂಗ್ ಮೇಲೆ, ಇವಾಗ ನಿಮ್ಮ ಮೇಲೆ ಯಾವ್ದಾದ್ರು ದೆವ್ವಕ್ಕೆ ಎಮೋಷನ್ಸ್ ಇದೆ, ಅದು ನಿಮ್ಗೆ ಮೀನ್ಸ್ ಅಟ್ಯಾಚ್ ಆಗೋದಕ್ಕೆ ಜಾಸ್ತಿ ಚಾನ್ಸಸ್ ಇದೆ. ಇಲ್ಲ ಅಷ್ಟೊಂದೆಲ್ಲ ಯಾರಿಗೂ ಇಲ್ಲ. ಆ ಥರ ಮೀನ್ಸ್ ಹೇಳಿದ್ದು ಎಕ್ಸಾಂಪಲ್ ಇದೆಯಾ ಆ ಥರ ಯಾವ್ದಾದ್ರು ದೆವ್ವ? ಇಲ್ಲ ಇಲ್ಲ, ಇನ್ನು ಹುಡುಕ್ಬೇಕಷ್ಟೇ. ಸರ್ ನಿಮಗೆ ಏನು ಅನಿಸುತ್ತೆ ಈ ಥರ ಟೆಡ್ಡಿ ಬೇರ್ ಮೇಲೆ ದೆವ್ವ ಅಥವಾ ಗೊಂಬೆಲ್ ದೆವ್ವ? ಒಂದಷ್ಟು ಕಥೆಗಳನ್ನು ಕೇಳಿರ್ತೀವಿ ನಾವು. ಹೌದೌದು, ಅಂದರೆ ನಾವು ನೀವು ಹೇಳೋದಕ್ಕೆ ಸುಮಾರು ಕಥೆಗಳು ನೋಡಿರ್ತೀವಿ, ಬಟ್ ಅದಕ್ಕೆ ಆ ಕಥೆಗಳಲ್ಲಿ ಕಂಪೇರ್ ಮಾಡ್ಕೊಂಡಾಗ ನಮ್ಮ ಟೆಡ್ಡಿ ಬೇರ್ 100% ಯೂನಿಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗ ನೀವೇನು ಯೋಚನೆ ಮಾಡ್ತಿದ್ದೀರಾ, ಸೊ ನೀವು ಸುಮಾರು ಸಿನಿಮಾ ನೋಡಿರ್ತಾರೆ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಹೇಳ್ತೀರಾ. ಈಗ ಒಂದು ಗೊಂಬೆ ನಿಂತ್ಕೊಂಡು ಅದು ದೆವ್ವದ ಕಥೆ ಅಂತ ನೋಡಿರ್ತಾರೆ. ಎಕ್ಸಾಂಪಲ್ ನಮ್ಮ ಹಾಲಿವುಡಲ್ಲಿ ಆನಬೆಲ್ ಅಂತ ಇರುತ್ತೆ. ಸೊ ಬಟ್ ಇಲ್ಲಿ ಅಂತ ನಮ್ಮ ಟೆಡ್ಡಿ ಬೇರ್ ಅಂತ ನೋಡಿದಾಗ ನೀವು ಇವಾಗ ಏನು ಸಿನಿಮಾ ನೋಡಿರ್ತೀರಾ, ಇದು ನೋಡಿದಾಗ ನಿಮಗೆ ಡಿಫ್ರೆಂಟ್ ಅನ್ಸುತ್ತೆ. ಸೊ ಹೊಸ ಕಾನ್ಸೆಪ್ಟು, ಒಂದು ಹೊಸ ಪ್ರಯತ್ನ, ಒಂದು ಯೂನಿಕ್ ಸ್ಟೋರಿ ಅಂತ ಹೇಳ್ಬೋದು. ಸೊ ಇಲ್ಲಿವರೆಗೂ ಆ್ಯಕ್ಚುಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಿಮಗೆ, 3 ಎಕ್ಸ್ಪೀರಿಯನ್ಸ್ ಡಿಫರ್ ಮಾಡುತ್ತೆ. ಯಾಕೆಂದರೆ ಈ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದಾಗ ಈಚೆ ಬರ್ತೀವಲ್ಲ, ಆಗ ಸೇಮ್ ನಾವು ಇಬ್ಬರೇ ಮಾತಾಡೋಣ, ನೀವು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತೀರಾ. ಸರ್ ನನಗೆ ಈಗ ಈ ಟೆಡಿ ಬೇರ್ ಸಿನಿಮಾಗೆ ಹೀರೋ ನನಗೆ ಭಾರ್ಗವೇ ಬೇಕು ಅಥವಾ ಹೀರೋಯಿನ್ ನನಗೆ ಶೈಲಜಾ ಅವರೇ ಬೇಕು, ಏನಕ್ಕೆ ಚೂಸ್ ಮಾಡಿದ್ರಿ ಇವ್ರನ್ನ? ನಾವು ಟೆಡ್ಡಿ ಬೇರ್ ಮೂವಿ ಫಸ್ಟ್ ಸ್ಟಾರ್ಟ್ ಮಾಡುವಾಗ ಭಾರ್ಗವ್ ನಾನೇ ಮಾತಾಡಿದ್ವಿ, ಅಂದರೆ ಸ್ಟಾರ್ಟ್ ಮಾಡಿದ್ವಿ ಕ್ಯಾಸ್ಟರ್ ನಾವಿಬ್ಬರು ಇದು ಮಾಡ್ಕೊಂಡ್ವಿ. ಹೀರೋಯಿನ್ಗೆ ಒಂದು 10 ಜನ ನೋಡಿದ್ವಿ, ಬಟ್ ಶೈಲಜಾ ಅವ್ರು ಸೆಲೆಕ್ಟ್ ಆಗುತ್ತೆ. ನಾವೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದು ಅದ್ರ ಮೇಲೆ ಮಾಡಿದ್ದಾರೆ. ಯಾಕೆ ಸರ್ ಈಗ ಅವ್ರು ಮಾಡಿದ್ಮೇಲೆ ನೀವು ಎಕ್ಸೆಪ್ಟ್ ಮಾಡಿ ಎಷ್ಟು ಏನು ಅನ್ಕೊಳ್ತೀವಿ ಅದಕ್ಕೆ ಜಾಸ್ತಿ ಮಾಡಿದ್ರೆ ಮಾಡೋಕ್ಕಿಂತ ಮುಂಚೆ ಆಡಿಷನ್ ಅಂತ ಗೊತ್ತಾಗುತ್ತೆ ಏನು ಅಂತ, ಅವ್ರು ಯಾರು ದ ಬೆಸ್ಟ್ ಅಂತ ಅವಾಗೇ ಗೊತ್ತಾಗುತ್ತೆ. ಏನು ಆ್ಯಕ್ಟ್ ಮಾಡ್ತೀವಿ ತುಂಬ ಚೆನ್ನಾಗಿ. ಆ್ಯಕ್ಚುಲಿ ನಾನು ಒಂದು ವಿಡಿಯೋ ಮಾಡಿ ಕಳಿಸಿದ್ದೆ ಸರ್ಗೆ. ಅಂದರೆ ನಮ್ಗೆ ಈ ಥರ ಒಂದು ಆರರ್ ಕಾನ್ಸೆಪ್ಟಲ್ಲಿ ಬೇಕು ಅಂತ ಹೇಳಿದರು. ನನ್ನ ಮನೆಯಿಂದ ಅಂದರೆ ನೀವು ಹೆದ್ರುಕೊಳ್ಳೋದು ಆ ಥರ ಏನಾದರೂ ವಿಡಿಯೋ ಮಾಡಿ ಕಳ್ಸೋಕ್ಕಾಗತ್ತಾ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅದನ್ನು ನಾನು ಮಾಡಿ ಕಳಿಸಿದ್ದೆ. ಅಂದರೆ ನಾರ್ಮಲಾಗಿ ಮಾಡಿ ಕಳಿಸಿದ್ದೆ, ಹೆದ್ರುಕೊಳ್ಳೋದು ಅಂದರೆ ಸೇಮ್ ಆರರ್ ಸೀಕ್ವೆನ್ಸಲ್ಲಿ. ಅಂದರೆ ನಾನು ನನ್ನ ಸಿಸ್ಟರ್ ಒಂದು ಪ್ಲ್ಯಾನ್ ಮಾಡಿ ಈ ಥರ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಆರರ್ ಸೀಕ್ವೆನ್ಸಲ್ಲಿ ಮಾಡಿ ಅದಕ್ಕೊಂದು ಮ್ಯೂಸಿಕ್ ಹಾಕಿ ನಾನು ಸರ್ಗೆ ತೋರಿಸಿದ್ದೆ. ಅದನ್ನು ನೆನಪಿದೆ ಅಲ್ಲ ಸರ್? ಆಮೇಲೆ ದುರ್ಗಾ ಮಾತಾ ಏನೋ ಮಾಡಿದ್ದಾರೆ. ಅಂದರೆ ಒಂದು ಅಮ್ಮ ಕಥಕ್ ಡ್ಯಾನ್ಸರ್, ಅಂದರೆ ಕಲಿತಾ ಇದ್ದೀನಿ ಇನ್ನು. ಅದು ಒಂದು ನನ್ನ ಡ್ಯಾನ್ಸು ಎಲ್ಲ ನೋಡಿ ಸರ್ ಸೆಲೆಕ್ಟ್ ಮಾಡಿಕೊಂಡ್ರು. ಸೊ ಅದ್ರದ್ದು ಯಾವ್ದು ಒಂದು ಸಲ ಕೊಡ್ತೀರಾ ನಮಗೆ ನೋಡೋಣ? ಯಾವುದದ್ದು? ನೀವು ಆಡಿಷನಲ್ಲಿ ಏನು ಮಾಡಿ ಕಳಿಸಿದ್ರಲ್ಲ ವಿಡಿಯೋ? ವಿಡಿಯೋದಾ? ಆ ವಿಡಿಯೋದು ನನ್ನ ಹತ್ರ ಇದ್ದಿದ್ರೆ ತೋರಿಸ್ಬಿಡ್ತಿದ್ದೆ, ಇವಾಗ ಮಾಡೋಕ್ಕಾಗಲ್ವೇ? ಅದೇ ನಾರ್ಮಲಿ ಒಂದು ಅಂದರೆ ಏನೋ ಒಂದು ನೋಡಿ ಎದ್ರುಕೊಳ್ಳೋ ಥರ, ಯಾರೋ ಇದ್ದಾರೆ ಬಟ್ ನಮಗೆ ಕಾಣಿಸ್ತಿಲ್ಲ ಅನ್ನೋ ಥರ, ಈ ಥರ ಒಂದು ಕಾನ್ಸೆಪ್ಟ್ ನಾನೇ ಮಾಡಿಕೊಂಡು ಮಾಡಿ ಸರ್ ಕಳಿಸಿದ್ದೆ. ಸರ್ ನಿಮಗೆ ಹೆಂಗೆ ಅನಿಸ್ತಾರೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು? ಸರ್ ಆ್ಯಕ್ಟ್ ಮಾಡಿದಾಗ ಇನಿಷಿಯಲಿ ಸ್ಟಾರ್ಟಿಂಗಲ್ಲಿ ನಮ್ಮದು ಸಿನಿಮಾದಲ್ಲಿ ಇದು ಹಾರರ್ ಅಂತ ಅಲ್ಲ, ನಮಗೆ ಕೆಲವೊಂದು ಕ್ಯೂಟ್ ಲವ್ ಮೂಮೆಂಟ್ಸ್, ರೊಮ್ಯಾಂಟಿಕ್ ಸೀನ್ಸ್ ಅಂತೆಲ್ಲ ಇದೆ. ಆ ಒಂದು ಒಳ್ಳೆ ಕೆಮಿಸ್ಟ್ರಿ ಬಿಲ್ಡ್ ಆಯಿತು. ಸೊ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು ಅಂದ್ಬೋದು, ಮತ್ತು ಒಳ್ಳೆ ಕೆಮಿಸ್ಟ್ರಿ ಇತ್ತು. ಮತ್ತು ಶೀಸ್ ಲೈಕ್ ಅಂದರೆ ತುಂಬ ಕ್ಲೋಸ್ ಅನಿಸ್ತು, ಒಂದು ಒಳ್ಳೆ ಫ್ರೆಂಡ್ ಆದರು. ಮತ್ತು ಸೆಟ್ಟಲ್ಲಿ ಏನಂತ ಹೇಳಿದ್ರೆ ಒಂದು ಒಳ್ಳೆ ಸೀನ್ ಬರಬೇಕು ಅಂದರೆ ಕೋಆರ್ಡಿನೇಷನ್ಸ್ ತುಂಬ ಮುಖ್ಯ. ಸೊ ಹಾಗಾಗಿ ಆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಮತ್ತು ಶೀ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈ. ಸರ್ ಇವರಿಬ್ಬರು ಕ್ಯಾಸ್ಟಿಂಗ್ ಜೊತೆ ಒಂದೊಳ್ಳೆ ಕ್ಯಾಸ್ಟಿಂಗ್ ಮಾಡಿದ್ದೀರ ಸಿನಿಮಾಗೆ. ನೋಡಿದ್ರೆ ನಮಗೆ ಸ್ಪರ್ಶ ರೇಖಾ ಮೇಡಮ್ ಕೂಡ ಕಾಣಿಸ್ತಾರೆ ಸಿನಿಮಾದಲ್ಲಿ. ಸೊ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಸೊ ಅವ್ರನ್ನ ಅಪ್ರೋಚ್ ಮಾಡಿದ ರೀತಿ ಏನು ಹೆಂಗಿತ್ತು ಅಂತ? ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅವ್ರು ಮಾಡಿರೋದು, ಅದು ಸೆಕೆಂಡ್ ಪಾರ್ಟ್ಗೆ ಲೀಡ್ ಇದೆ. ಆಮೇಲೆ ಅವರು ಇದು ಆ ಪಾತ್ರ ಹೇಳಿದ ಮೇಲೆ ಅವ್ರು ತುಂಬ ಇಷ್ಟ ಆಗಿ, ಅಂದರೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಮಾಡೋಣ ಅಂತ ಅವರು ಬಂದರು. ಅದು ಅವ್ರು ಬಂದಮೇಲೆ ಸೆಟ್ಟಿಗೆ ನಮ್ಮದು ಸ್ವಲ್ಪ ಜೋಶ್ ಬಂತು, ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ದಿಶಾ ಪೂವೈ ಅಂತ ಒಬ್ಬರು ಹೀರೋಯಿನ್, ಅವರು ACP ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವರು ಚೆನ್ನಾಗಿ ಮಾಡಿದ್ದಾರೆ. ಸರ್ ಇವರಿಬ್ಬರು ಯಾವ ಸೀನಲ್ಲಿ ತುಂಬ ಕಾಟ ತುಂಬ ಯಾವ ಸೀನಲ್ಲಿ ಕಾಟ ಹೇಳಿ, ನಿಜ ಹೇಳಬೇಕು. ಸೈಕಲ್ ಹಾಕಿದ್ದು ಇಬ್ಬರು ಒಂದೇ. ಯಾವ ಸೀನಲ್ಲಿ ತುಂಬ ಅಂದರೆ ಅವ್ರಿಬ್ಬರು ಕೋಆರ್ಡಿನೇಷನ್ ಸೂಪರ್ ಆಗಿರುತ್ತೆ. ಆನ್ ಸ್ಕ್ರೀನಲ್ಲಿ ನೀವು ನೋಡಿದ್ರೆ ನಿಮಗೆ ಒಂದು ಅಂದರೆ ಅದು ಈ ಫಸ್ಟ್ ಮೂವಿ ಥರ ಇರಲ್ಲ, ನೋಡಿದ್ರೆ ಒಂದು ಸೂಪರ್ ಸೀನಿಯರ್ ಅಂತ ಅನಿಸುತ್ತೆ. ಯಾವುದೋ ಅಯ್ಯೋ ಅಂತ ಅಂದ್ಕೊಂಡು ಬೈಬೇಕು, ಬೈಯೋಕ್ಕಾಗಲ್ಲ ಅಂತ ಯಾವ್ದಾದ್ರು ಟೈಮ್ ಕೊಟ್ಟರು ಸರ್? ಬೈಯೋದಂದರೆ ಸ್ವಲ್ಪ ಚಾಲೆಂಜಸ್ ಇದೆ, ಅದೇನು ಇಲ್ಲ ಅಂತಿಲ್ಲ, ಬಟ್ ಕೋಆರ್ಡಿನೇಷನ್ ಮಾಡಿ ತುಂಬ ಚೆನ್ನಾಗಿ ಮಾಡಿ.
ಬಟ್ ಬಯೋದಂದರೆ ಇರುತ್ತೆ. ಸೊ ಓಕೆ ಮೇಡಮ್, ನಿಮಗೆ ಇದರಲ್ಲಿ ರೊಮ್ಯಾನ್ಸು ಇದೆ ಅಥವಾ ಹಾರರು ಇದೆ ಅಂತಂದಾಗ ಯಾವ್ದು ನಿಮಗೆ ಕಷ್ಟ ಆಯಿತು, ಯಾವ್ದು ಈಸಿ ಆಯಿತು? ಆ್ಯಕ್ಚುಲಿ ನಂಗೆ ಅಂದರೆ ಕಷ್ಟ ಆಗಿದ್ದನ್ನು ನಾನು ಇಷ್ಟಪಟ್ಟು ಮಾಡಿದ್ದೀನಿ. ನಾವು ಕಷ್ಟ ಆಗಿದ್ದನ್ನೇ ಕೇಳಿದ್ದು, ನೀವು ಯಾವ್ದು ಇಷ್ಟಪಟ್ಟು? ಕೆಲವೊಂದು ರೋಪ್ ಸೀನ್ಸ್ ಇದೆ ನೀವು ಹೇಳ್ದಂಗೆ, ಅದು ಡಿಫಿಕಲ್ಟ್ ಅನ್ನಿಸ್ತು. ಬಟ್ ನಾನು ಅದನ್ನ ಮಾಡಲೇಬೇಕು, ಇಲ್ಲ ಇನ್ನೂ ಚೆನ್ನಾಗಿ ಮಾಡೋಣ. ಒಂದು ಶಾರ್ಟ್ ಕರೆಕ್ಟಾಗಿ ಬಂದಿರಲಿಲ್ಲ ಅಂದರೆ ನಾವೇ ಹೇಳ್ತಿದ್ವಿ. ಆಮೇಲೆ ನಮ್ಗೆ ಆ ಚಾನ್ಸಸ್ ಕೊಡ್ತಿದ್ರು. ಕೆಲವೊಂದು ಸೈಡ್ ನಮ್ಗೆ ಆ ಚಾನ್ಸಸ್ ಸಿಗಲ್ಲ. ಅಯ್ಯೋ ಬಿಡಿ ಟೈಮ್ ಆಗಿದೆ ಅಂತ ಹೇಳ್ಬಿಡ್ತಾರೆ. ಇಲ್ಲ ಸರ್ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳಿ ನಮ್ಮ ಡೈರೆಕ್ಟರ್ ಸರ್ ನಮ್ಗೆ ಟೈಮ್ ಕೊಡೋರು. ನಾವು ಇನ್ನೂ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿ, ಅದು ಒಂದು ಕಷ್ಟ ಅನ್ನಿಸಿತ್ತು. ಬಟ್ ಇಷ್ಟಪಟ್ಟು ಮಾಡ್ದು ಅದನ್ನೆಲ್ಲ. ಈಗ ವಾಪಸ್ ಬ್ಯಾಕ್ ಟು ಮತ್ತೆ ನನ್ನ ಕ್ವಶನ್ನೇ, ನೀವು ನನ್ನ ಕ್ವಶನ್ಗೆ ಆನ್ಸರ್ ಮಾಡಲಿಲ್ಲ. ಸೊ ರೊಮ್ಯಾನ್ಸ್ ಕಷ್ಟ ಆಯಿತಾ, ಆ್ಯಕ್ಷನ್ ಕಷ್ಟ, ಹಾರರ್ ಕಷ್ಟ ಆಯಿತಾ ಅಂತ ಕ್ವಶನ್ ಅಂದ್ಬಿಟ್ಟು ವಾಪಸ್ ಆರ್ ಕಷ್ಟ ಆಯಿತು. ಹಾರರ್ ಕಷ್ಟ ಆಯಿತು, ರೊಮ್ಯಾನ್ಸ್ ಈಸಿ ಆಯಿತು. ರೊಮ್ಯಾಂಟಿಕ್ ಸೀನ್ಸ್ ಅಂತ ಚೆನ್ನಾಗಿತ್ತು. ಅದು ಮೀನ್ಸ್ ರೊಮ್ಯಾಂಟಿಕ್ ಅಂದರೆ ಏನೋ ಒಂದು ಇದಲ್ಲ, ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋ ಥರ ರೊಮ್ಯಾಂಟಿಕ್ ಸೀನ್ಸ್. ಅದು ಚೆನ್ನಾಗಿತ್ತು. ಒಂದು ಬಾಂಡಿಂಗ್ ಬಿಲ್ಡ್ ಆಯ್ತು ಅಲ್ಲಿ. ರೊಮ್ಯಾನ್ಸಲ್ಲಿ ಆನ್ ಸ್ಕ್ರೀನ್ ರೊಮ್ಯಾನ್ಸ್ ಮಾಡೋದ್ರಲ್ಲಿ ಎಮೋಷನ್ ಇರುತ್ತೆ, ಎಮೋಷನ್ಸ್ ಇದೆ. ನಾಟ್ ಓನ್ಲಿ ಅದು ರೊಮ್ಯಾನ್ಸ್, ಅಂದರೆ ಜನ ಫೀಲ್ ಮಾಡ್ತಾರೆ ಅದನ್ನು. ನಿಮಗೆ ಸರ್? ನನಗೆ ಎಲ್ಲ ಸೀನ್ ಇಷ್ಟನೇ ಇದರಲ್ಲಿ. ನೀವು ಯಾವುದು ಪರ್ಟಿಕ್ಯುಲರ್ ಹೇಳಿದ್ರೆ ಆ ಸೀನ್ ಬಗ್ಗೆ ಹೇಳ್ತೀನಿ. ಯಾಕೆಂದರೆ ಅಲ್ಲ, ಎಕ್ಸಾಂಪಲ್ ನಾವು ಡಿಫ್ರೆನ್ಷಿಯೇಟ್ ಮಾಡಿ ನಮಗೆಲ್ಲವೂ ರೊಮ್ಯಾನ್ಸ್ ಹಾರರ್ ಅಂತ ಬಂದಾಗ ಅಂದರೆ ಪ್ರತಿ ಸೀನ್ಗೂ ಕೂಡ ಅವ್ರು ಹೇಳಿದಾಗ ಒಂದು ಎಮೋಷನ್ ಬಿಡಾಗಿದೆ. ಸೊ ಅಂದರೆ ಸೀನ್ಸ್ ಈಗ ಲವ್ ಸೀನ್ಸ್ ಆಗಿದ್ದು, ರೊಮ್ಯಾನ್ಸ್ ಸೀನ್ಸ್ ಕಂಪ್ಲೀಟ್ ಮೆಚ್ಯೂರ್ಡ್ ಆಗಿದೆ ಸೀನ್ಸ್. ಸೊ ಈಗ ಕಂಪ್ಲೀಟ್ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ ಆಗಿರೋದ್ರಿಂದ, ಮತ್ತು ಈಗ ಅದು ರೊಮ್ಯಾನ್ಸ್ ಸೀನ್ಸ್ ಬಂತ ಅನ್ಕೊಳ್ಳಿ, ಆ ರೊಮ್ಯಾಂಟಿಕ್ ಸೀನಲ್ಲಿ ಒಂದು ಮೆಚ್ಯೂರ್ಡ್ ಡೈಲಾಗ್ ಇರುತ್ತೆ. ಸೊ ಹಾಗಾಗಿ ತುಂಬ ಜನ ಕನೆಕ್ಟ್ ಆಗ್ತಾರೆ. ಯಾಕೆಂದರೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ನಾವು ಸೈಕಾಲಜಿಕಲ್ ಕೌನ್ಸಿಲರ್. ಸೊ ಸೈಕಾಲಜಿಕಲಿ ರೊಮ್ಯಾಂಟಿಕ್ ಲವ್ ಹೆಂಗಿರುತ್ತೆ ಅನ್ನೋದು ತೋರಿಸಿದ್ದಾರೆ. ಸರ್ ಹಾರರ್ ಸಿನಿಮಾ ಅಂದ ತಕ್ಷಣ ಎಲ್ಲರಿಗೂ ಫಸ್ಟು ಬೇಕಾಗೋದು, ಫಸ್ಟು ಅಟ್ರಾಕ್ಟ್ ಆಗೋದು ಮ್ಯೂಸಿಕ್ಕು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ಸ್. ಸೊ ಇದ್ರ ಬಗ್ಗೆ ಹೇಳೋದ್ರೆ ಅವರು ವಿವೇಕ್ ಜಂಗ್ಲಿ ಅಂತ ಅವರು ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಹಾರರ್ ಮೂವಿಗೆ ಏನೇನು ಬೇಕು, ಯಾವ ಥರ ಎಲಿಮೆಂಟ್ಸ್ ಅವ್ರು ಕರೆಕ್ಟಾಗಿ ಚೂಸ್ ಮಾಡಿರೋದು ತುಂಬ ಚೆನ್ನಾಗಿದೆ. ಸೊ ನೀವಿಬ್ಬರು ಆ್ಯಕ್ಷನ್ಸ್ ಎಲ್ಲ ಮಾಡಿದ್ದೀರಾ, ರೋಪ್ ಸೀನ್ ಅಂತೆಲ್ಲ ಹೇಳಿದ್ರಿ. ಸೊ ಈ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನೀವು ಆಗಲೇ ಒಂದು ಕ್ವೆಶನ್ ಕೇಳಿದ್ರಲ್ಲ, ಕೆಲವೊಂದು ನೀವು ಯಾವ್ದು ಕಷ್ಟ ಅನ್ನಿಸ್ತು ಅಂತ. ನಾರ್ಮಲಿ ನೆಗೆಟಿವ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕಂದರೆ ತುಂಬ ಐ ಬ್ರೈಟಾಗಿ ಬಿಡಬೇಕು. ಅದೆಲ್ಲ ಮಾಡಿದಾಗ ಕೆಲವು ಆರ್ಟಿಸ್ಟ್ಗೆ ತಲೆ ಸುತ್ತು ಬರುತ್ತೆ. ಸಮ್ ಟೈಮ್ ಇದ್ದೇ ಇಲ್ಲದೆ ಶೂಟ್ ಮಾಡ್ತೀವಿ. ಆ ಟೈಮು ನಾವು ಆ ಚಾಲೆಂಜಸ್ನ ಫೇಸ್ ಮಾಡಬೇಕಾಗಿರುತ್ತೆ. ಅದು ಡಿಫಿಕಲ್ಟ್ ಅನಿಸುತ್ತೆ. ಬಟ್ ನಾವು ಆನ್ ಸ್ಕ್ರೀನ್ 100% ಕೊಡಲೇಬೇಕು ಅಂತ ನಾವು ಚಾಲೆಂಜಸ್ ತೊಗೊಂಡು ಮಾಡ್ತೀವಿ. ನಿಮಗೆ ಸರ್ ಆ್ಯಕ್ಷನ್ ಸೀಕ್ವೆನ್ಸ್ಗಳ ಬಗ್ಗೆ ಹೇಳೋದು? ಆ್ಯಕ್ಷನ್ ಸೀಕ್ವೆನ್ಸ್ ಅಂತ ಬಂದಾಗ ಇನ್ನೊಂದು ಇದರಲ್ಲಿ ಆ್ಯಕ್ಷನ್ ಇನಿಷಿಯಲ್ ಸ್ಟಾರ್ಟಿಂಗ್ ಒಂದು ಫೈಟ್ ಬರುತ್ತೆ. ಆ ಫೈಟ್ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಫೈಟ್ ಜೊತೆ ಒಂದು ಭಗವದ್ಗೀತೆ ಶ್ಲೋಕ ಬರುತ್ತೆ. ಮತ್ತು ಏನಂದರೆ ನಮ್ಮ ಸಿನಿಮಾದಲ್ಲಿ ನನಗಾಗಿ ಹೇಳಿದ್ರೆ ಸೈಕಾಲಜಿಕಲ್ ಕೌನ್ಸಿಲ್ ಪ್ಲಸ್ ನಾನು ಭಗವದ್ಗೀತೆ ತುಂಬ ಉಚ್ಚಾರಣೆ ಮಾಡೋದಾಗಿರ್ತೀನಿ. ಸೊ ಎರಡೂ ಪಾತ್ರಗಳನ್ನ ಬ್ಯಾಲೆನ್ಸ್ ಮಾಡೋದು ಇಟ್ಸ್ ಅ ಚಾಲೆಂಜ್. ಸೊ ಯಾಕೆಂದರೆ ಸೈನ್ಸ್ ಆ್ಯಂಡ್ ಗಾಡ್ ಅಂತ ಬಂದಾಗ ಯಾವ್ದು ನಂಬ್ತೀರ ನೀವು? ಸೈನ್ಸ್ ನಮ್ಮಲ್ಲಿ ಜಾಸ್ತಿ, ದೇವ್ರ ನಮ್ಮಲ್ಲಿ ಸೈನ್ಸ್ ನಂಬಲ್ಲ. ಎರಡು ವಿಚಾರ ಒಬ್ಬನೇ ಇದೆ ಅಂತ ಬಂದಾಗ ಇಟ್ಸ್ ಅ ಚಾಲೆಂಜಿಂಗ್ ರೂಲ್. ಸೊ ಆ ಒಂದು ಚಾಲೆಂಜ್ ಇರೋದು ಎಷ್ಟು ಈಸಿಯಾಗಿ, ಎಷ್ಟು ಕಷ್ಟವಾಗಿ, ಎಷ್ಟು ಇಷ್ಟವಾಗಿ ಬ್ಯಾಲೆನ್ಸ್ ಮಾಡಿದ್ದೀನಿ ಅನ್ನೋದು ತೆರೆ ಮೇಲೆ ನೋಡಿದಾಗ ಜನ ಇಷ್ಟಪಡ್ತಾರೆ. ಸೊ ನನ್ನ ಪಾತ್ರ ತುಂಬ ಇಷ್ಟ ಆಯ್ತು. ಯಾಕೆಂದರೆ ಇಟ್ಸ್ ಅ ಯೂನಿಕ್ ಥಿಂಗ್ ಆ್ಯಂಡ್ ಚಾಲೆಂಜಿಂಗ್ ರೂಲ್ ಅಂತ ಅನ್ಕೊಂಡು. ಸೊ ತುಂಬ ಚೆನ್ನಾಗಿ ಬಂದಿದೆ. ಸೊ ಎಲ್ಲ ವಿಚಾರಗಳಿದೆ ಸಿನಿಮಾದಲ್ಲಿ, ಆ್ಯಕ್ಷನ್, ರೊಮ್ಯಾಂಟಿಕ್, ಹಾರರ್ ಅಂತ ಔಟ್ ಆ್ಯಂಡ್ ಹಾರರ್. ಯಾಕೆಂದರೆ ಸೀರಿಯಸ್ ಹಾರರ್ ಆಗಿದೆ ಸಿನಿಮಾ. ಸೊ ಕಂಪ್ಲೀಟ್ ಸ್ಟಾರ್ಟ್ ಆದ ಎಂಡ್ವರೆಗೂ ಪ್ರತಿ ಸೀನ್ ಕ್ಯೂರಿಯಸ್ ಬೀಳಾಗುತ್ತೆ. ಇಂಟರ್ವಲ್ ಬ್ಯಾಂಗ್ ಅಂತ ಬಂದಾಗ ಎಷ್ಟು ಬೇಗ ಬಂದು ಮತ್ತೆ ಕತ್ಕೊಂತ ಅಂತ ಇರುತ್ತೆ. ಸೊ ಇಟ್ಸ್ ಲೈಕ್ ಸೂಪರ್ ಹಾರರ್ ಫೀಸ್ ಅಂತ ಹೇಳ್ಬೋದು. ಸರ್ ನಿಮಗೆ ಯಾವ್ದಾದ್ರು ಹಾರರ್ ಎಕ್ಸ್ಪೀರಿಯನ್ಸ್ ಇದೆ ಸರ್ ರಿಯಲ್ ಲೈಫ್? ಎಕ್ಸ್ಪೀರಿಯನ್ಸ್ ಇಲ್ಲ, ನಾವು ತೋರಿಸ್ಬೇಕಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಂತ ಪ್ಲಾನ್ ಮಾಡ್ತೀವಿ. ಮೇಡಮ್ ನಿಮ್ಗಿರುತ್ತೆ, ಯಾವ್ದು ಮರದಲ್ಲೆಲ್ಲ ಇರುತ್ತೆ ದೆವ್ವ ಅಂತ ಹೇಳ್ತಿದ್ರಿ. ನಂಗೆ ದೆವ್ವ ಅಂದರೆ ಭಯ. ನಾನು ಇದು ಬಂದು ಒಪ್ಪನಾಗಿ ಹೇಳ್ತೀನಿ, ನಂಗೆ ದೆವ್ವ ಅಂದರೆ ತುಂಬ ಭಯ. ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ನನಗೆ ಯಾವುದೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ದೆವ್ವ ಬಂದು ಮುಟ್ಟಿರೋದು ಅದರೆಲ್ಲ. ನನಗೆ ಹೇಳಿನೇ ಭಯ ಇದೆ. ಒಂದು ಶ್ಯಾಡೋ ಮೂವ್ ಆದರೂ ನಾನು ಎದುರ್ಕೋತೀನಿ ಆ ಥರ. ನನಗೆ ಎಲ್ಲೋದ್ರು ಅಂದರೆ ನಮ್ಮಮ್ಮ ಎಲ್ಲ ಯಾರಾದರೂ ಜೊತೆಲೇ ಇರ್ಬೇಕು ಆ ಥರ. ಅಂದರೆ ಒಬ್ಬಳೇ ಅಂತೂ ಯಾವ ಜಾಗದಲ್ಲೂ ಇರಲ್ಲ ನಾನು. ಆದರೆ ಹೇಳಿ ಭಯ ಇದೆ. ಯಾರು ಚಿಕ್ಕ ವಯಸ್ಸಿಂದ ಎದುರಿಸಿ ದೆವ್ವ ಬರುತ್ತೆ, ಗುಮ್ಮ ಬರುತ್ತೆ, ಊಟ ಮಾಡು ಅಂತ ಎದುರಿಸಿ ಭಯ ಇದೆ ಹೊರತು ನಂಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ದೆವ್ವ ಬಂದಿರೋದು ಅದೆಲ್ಲ. ಅದ್ರ ಮೇಲೆ ಭಯ ಅಂತ ಕೇಳಿದ್ರಲ್ವ, ಅದ್ರ ಮೇಲೆ ಒಂದು ಒಳ್ಳೆ ಡೈಲಾಗ್ ಇದೆ ಭಯ ಅಂತ. ಹೌದು, ಇದು ಟ್ರೈಲರ್ ಇದೆ. ಟ್ರೈಲರ್ ಇದೆ. ಏನು
ಸರ್ ನಿಮ್ಗೆ ಯಾವ್ದಾದ್ರು ರಿಯಲ್ ಎಕ್ಸ್ಪೀರಿಯನ್ಸ್ ಇದೆ ಹೇಳಿ ಸರ್. ರಿಯಲ್ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ, ಎಲ್ಲ ಪಾಸಿಟಿವ್ ಆಗಿತ್ತು. ಮತ್ತೆ ಒಂದು ವಿಷಯ ಏನಂದ್ರೆ, ನಾವು ಸ್ಮಶಾನದಲ್ಲಿ ಶೂಟ್ ಮಾಡಿದ್ವಿ. ಸ್ಮಶಾನದಲ್ಲಿ ಶೂಟ್ ಮಾಡ್ಬೇಕಾದ್ರೆ ಅದು ಸೆಟ್ ಹಾಕಿಲ್ಲ, ರಿಯಲ್ ಟೈಮ್ ಸ್ಮಶಾನ. ಸೊ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ಅಲ್ಲೆಲ್ಲ ಸೆಟ್ ಆಗ್ತದೆ. ಕಾರ್ಲ್ ಒಂದು ಮಲಗಿದ್ದಾಗ ಏನಂತ ಹೇಳಿದ್ರೆ 2.5 years ಜರ್ನಿ ವಿತ್ ಟೆಡಿ ಬೇರ್ ಅಲ್ವಾ, ಮಲಗಿ ಸಡನ್ ಆಗಿ ಇದ್ದಾಗ ರೇರ್ ಮೇಲೆ ಟೆಡಿ ಬೇರ್ ಅಂತ ಆಯ್ತು. ತಿರುಗಿ ಮತ್ತೆ ನೋಡಿದ್ರೆ ಇರಲಿಲ್ಲ. ದೇವ್ರ ಜೊತೆ ಜೀವನ ಮಾಡ್ತಿದೀವಲ್ಲ, ಇನ್ನೇನ್ ಬಿಡು ಅವ್ರ ಸುಮ್ಮನೆ ಮಲ್ಕೊಂಡೆ. ನಾವು ಟೆಡಿ ಬೇರ್ನ ದೆವ್ವ ಅನ್ಕೊಂಡೆ ಜೀವನ ಮಾಡಿದ್ರು 2.5 years. ಶೂಟಿಂಗ್ ಸೆಟಲ್ಲಿ ಇವ್ರು ನೋಡ್ಬಿಟ್ಟು ಯಾವ ಥರ ಹೋಗ್ಬಿಟ್ಟು ಭಯ ಪಟ್ಟಿದ್ದೀರಾ ಸರ್? ಇಲ್ಲ, ಅವ್ರ ಜೊತೆ ರೊಮ್ಯಾಂಟಿಕ್ ಸೀನ್ಸ್ ಮಾಡಿದ್ನಲ್ಲ, ಹಾಗಾಗಿ ಭಯ ಆಗಿಲ್ಲ. ಇವ್ರಿಗೆ ಭಯ ನಿಮ್ಗೆ ಅದು ನೆನಪಿಲ್ಲ ಸರ್, ಇದು ನೆನಪಿದೆ ನೋಡಿ ಸರ್. ಅಲ್ಲ, ಅವ್ರಿಗಿಲ್ಲ. ಇದನ್ನ ಏನ್ ನಾನು ಮೀನ್ಸ್ ಹೇಗಿದ್ರು ಅವ್ರು ಭಯನೇ ಪಡ್ತಾರಲ್ಲ, ದೆವ್ವನೇ ಮುಂದೆ ಬಂದ್ರು ಭಯನೇ ಪಡಲ್ಲ ಅನ್ಸುತ್ತೆ ನನಗೆ. ಅವ್ರು ಅದೇ ಹೇಳಿದ್ರಲ್ಲ, ದೇವ ಜೊತೆ ರೊಮ್ಯಾನ್ಸ್ ಮಾಡಿ ಅಂತ ಮುಗೀತಲ್ಲ. ಅಲ್ಲ, ಇನ್ನೊಂದು ದೆವ್ವದ ಜೊತೆ ಪಡ್ಸಿದೀನಿ. ಮೂವಿ ಸಿನಿಮಾದಲ್ಲಿ ಭಯ ಪಡಿಸಿದಿಲ್ಲ? ಭಯ ಪಡ್ತೀರಾ? ದೇವ ಇವರೇ ಇಲ್ಲ, ಭಯ ಪಡ್ತೀರಾ ಸಿನಿಮಾ ನೋಡಿ. ಸರ್ ಜೊತೆಗೆ ಒಂದು ಚಿಕ್ಕದಾಗಿ ಒಂದು 4-5 ಪ್ರಶ್ನೆ. ಹಾರರ್ ರೌಂಡ್ ಅಂತ ಕನ್ನಡ ಇಂಡಸ್ಟ್ರಿಲಿ ನಿಮಗೆ ಗೊತ್ತಿರೋ ಹಾರರ್ ಸಿನಿಮಾಗಳ ಹೆಸರುಗಳನ್ನ ಹೇಳ್ತಾ ಹೋಗಿ ಒಬ್ಬೊಬ್ಬರಾಗೆ. ನೀವೊಂದು. 6 - 5 = ಮತ್ತೆ ಮೋಹಿನಿ, ಆಮೇಲೆ ನಾನೇನ ಬಿಡಲಾರೆ. ಅವ್ರ ಫಸ್ಟ್ ಮೂವಿ ಹರರ್ ನೋಡಿದ್ಮೇಲೆ ನೋಡಲೇ ಇಲ್ಲ ಸರ್. ಮತ್ತೆ ಮೊನ್ನೆ ಒಂದು ನಾನೇ ಬಿಡಲಾರೆ ಅಂತ, ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸುಮಾರು ಸಿನಿಮಾ ಇದೆ, ನಾನು ಹೇಳ ಮೋಹಿನಿ, 6 - 5 2, ಮತ್ತೆ ಇನ್ನೂ ಬಹಳಷ್ಟು ಸಿನಿಮಾಗಳಿದೆ. ಸುಮಾರು ಸರ್ವ ಅಂತಿದೆ, ರಿಟರ್ನ್ ಇದೆ. ಇಲ್ಲ, ಗೊತ್ತಿದೆ, ನೇಮ್ ಗೊತ್ತಾಗ್ತಿಲ್ಲ. ಅಂದ್ರೆ ನಾನು ತುಂಬಾ ಹಾರರ್ ಮೂವೀಸೇ ನೋಡ್ತಾ ಇದ್ದಿದ್ದು, ನೇಮ್ ನೆನಪಿಲ್ಲ ನನಗೆ. ಮೋಹಿನಿ ನೆನಪಿದೆ ನನಗೆ. ಆಮೇಲೆ ಇದು 6 - 2 5 ಅದು 6 ಏನಿದು ನನಗೆ ಇನ್ನೊಂದಷ್ಟು ಅದೇ ಉಶ್ ಅದೆಲ್ಲ ಅದು ಪಾರ್ಟ್ 1 ನಾನಿನ್ನ ಬಿಡಲಾರೆ ಇದೆ. ಆಮೇಲೆ ಇವರು ಕೋಮಲ್ ಅವ್ರು ಒಂದ್ ಮಾಡಿದ್ರಲ್ಲ ಪ್ರಿಯಾಮಣಿ ಅವ್ರ ಜೊತೆ, ಅದು ಒಂದು ಹಾರರ್ ಮೂವಿ, ಒಂದು ಕಾಫಿ ಸ್ಟೋರಿ ಮಾಡಿದಾರೆ ಅವರು. ಹಾರರ್ದ ಹೆಂಗೆ ಸೌಂಡ್ ಮಾಡ್ಬೋದು ಒಂದು ಹಾರರ್ ಮೂವಿ? ಇವಾಗ ನಾವು ಇರ್ಬೋದಾ ಇಲ್ಲಿ? ಇಲ್ಲ, ಅವರೊಬ್ಬರೇ ಮಾಡ್ತಾರೆ. ಮಾಡ್ಬೇಕು ಆಕ್ಚುಲಿ. ಏನ್ ಮಾಡ್ಲಿ? ಓಕೆ, ನಿಮ್ಮ ಅದಕ್ಕೆ ಸೆಂಟ್ರಲ್ ಹಾಕಿ ಜೋರಾಗಿ ನಕ್ಬಿಡು, ಅದೇ ಆಗ್ಬಿಡುತ್ತೆ. ಆಯ್ತು ನೋಡಿ, ಆಯ್ತು, ಅಷ್ಟೇ ಆಗೋಯ್ತಾ? ಇನ್ನು ಬೇರೆ ಏನು ಸೌಂಡ್ ಮಾಡಲ್ಲ? ಇನ್ನು ಬಂದು ಥಿಯೇಟ್ರಲ್ಲಿ ನೋಡಿ. ಕಮ್ಮಿಂಗ್ ಸೂನ್ ಟೆಡಿ ಬೇರ್. ಇವಾಗ ದೆವ್ವ ನಿಮ್ಮ ಮುಂದೆ ಬಂದರೆ ನೀವು ಮಾಡೋ ಕೆಲಸ ಏನು ಸರ್? ಫಸ್ಟ್ 7 ವರ್ಷ ದೇವ್ ಜೊತೆ ಇದ್ದೀನಿ ಸರ್. 2 years ದೇವ್ ಜೊತೆ. ನಿಮ್ಮ ಜೊತೆ ಇದ್ದೆ ಅಂತ ಹೇಳ್ತಿದ್ದಾರೆ. ಅವ್ರ ನಾನ್ ದೆವ್ವ ಅಂದ್ರೆ ನೀವು ಹೇಳ್ದಂಗೆ 2.5 years ಜರ್ನಿ, ಎವ್ರಿ ಡೇ ನಮ್ದು ಸೀನ್ಸ್ ದೇವ್ ಜೊತೆ ಇರುತ್ತೆ, ಅಲ್ಲಿರುತ್ತೆ. ಮತ್ತೆ ಹಿಂಗಾಗ್ಬಿಡ್ತು ಅಂದ್ರೆ, ನಾವು ಹಾಲಿವುಡ್ ಮೂವೀಸ್ ಅಲ್ಲಿ ಹಾರರ್ ಮೂವೀಸ್ ನೋಡ್ತಾ ಎಲ್ಲ ಹಿಂಗಾಗ್ಬಿಡ್ತು ಅಂದ್ರೆ, ಬರೀ ಹಾರರ್ ಮೂವೀಸ್ ನೋಡ್ತಾ ಇದ್ವಿ. ಸೊ ಹಂಗಾಗಿ ನೋಡ್ತಾ ಅಭ್ಯಾಸ ಆಗುತ್ತೆ. ಈಗ ಹೇಳಿದ ದೇವ ಮುಂದೆ ನಿಂತ್ಕೊಂಡ್ರು ಕೂಡ ಸಿನಿಮಾ ಮಾಡ ಬಾ ಅಂತೀವಿ ಅಷ್ಟೇ. ಸಿನಿಮಾ ಮಾಡಿ ಏನು ಮಾಡ್ತೀರಾ? ನೀವೇನು ಮಾಡ್ತೀರಾ? ದೆವ್ವ ಬಂದ್ರೆ ಇಲ್ಲ, ದೆವ್ವನೇ. ಹಾಂ, ಅವ್ರಿಗೆ ಕೇಳಿದ ಕ್ವಶನ್ ನಿಮಗೂ ಕೇಳ್ತಾರೆ. ನನ್ನ ಎದುರುಗಡೆ ಏನ್ ಮಾಡ್ತೀನಿ? ನಾನು ಏನು ಮಾತಾಡಲ್ಲ, ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ದೆವ್ವ ಅಂದ್ರೆ ಭಯ ನಂಗೆ. ಸುಮ್ಮನೆ ಕೂತ್ಕೊಂಡ್ರೆ ಸುಮ್ಮನೆ ಹೋಗ್ಬಿಡುತ್ತೆ ಅದು. ಅಂದ್ರೆ ನೋ ಅದರ್ ಆಪ್ಷನ್ ಅಲ್ಲ. ಇವಾಗ ದೆವ್ವ ಬಂದ್ರೆ ನಾನು ಮಾಡದೇ ಕೆಲಸ. ಹ್ಞೂ ಅಂದೆ ಬಾಯಿ ಮುಚ್ಕೊಂಡು ಒಂದ್ ಮೂಲೆಯಲ್ಲಿ ಕುತ್ಕೊಂಡ್ಬಿಡ್ತೀನಿ. ಇನ್ನೇನು ದೆವ್ವ ಜೊತೆ ಮಾತಾಡಕ್ಕಾಗತ್ತಾ? ದೆವ್ವ ನನ್ನ ಜೊತೆ ಮಾತಾಡೋದಾದ್ರೆ ಬಿಟ್ಬಿಡೋದನ್ನ ಪ್ಲೀಸ್ ಅಂತ ಹೇಳ್ತೀನಿ ಹೊರತು ಇನ್ನೇನು ಹೇಳಲ್ಲ. ಯಾಕೆಂದ್ರೆ ಏನೋ ಒಂದು ಚಿಕ್ಕ ವಯಸ್ಸಿಂದ ನೀವು ನೋಡಿದ್ರೆ ಇವಾಗ ಟೆಡಿ ಬೇರ್ ಸಿನಿಮಾ ಮಾಡಿದ್ದೀರಾ, ದೆವ್ವದ ಸಿನಿಮಾ. ಸೊ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆದಮೇಲೆ ಭಯ ಪಡಲ್ಲ ಅಂತ ಹೇಳ್ತೀರಾ ಅಂತ ಅನ್ಕೊಂಡೆ ನಾನು. ಆ್ಯಕ್ಚುಲಿ ನಿಮ್ಗೆ ಒಂದು ಹೇಳ, ನಂಗೆ ದೆವ್ವ ಅಂದರೆ ಭಯ. ನಂದು ಇದು ಹಾರರ್ ಮೂವಿನೇ. ನಾನು ನೆಕ್ಸ್ಟ್ ಮಾಡ್ತಿರೋದು ಮೂವಿನೂ ಹಾರರ್ ಮೂವಿನೇ. ನಾನು ನೆಕ್ಸ್ಟ್ ಸಿಗೋದು ಹಾರರ್ ಮೂವಿನೇ ಅನ್ನಂತಾನೆ ನನ್ನ ಮೈಂಡಲ್ಲಿದೆ. ಚಪ್ಪಾಳೆ ಹೊಡಬೇಕು. ಪ್ರೊಡ್ಯೂಸರ್ ಅವ್ರ ಹತ್ರನೇ ಮಾಡಿಸಿ ಸರ್. ಬಟ್ ಒಳ್ಳೆ ದೆವ್ವ ಸಿಕ್ಕಿದ್ರೆ ನೋಡೋಣ, ಮಾತಾಡ್ಕೊಂಡು ಡಿನ್ನರ್ ಮಾಡಿಕೊಂಡು.
ಏನು ಸ್ಟೋರಿ ಅದೇ ಸರ್ ಹೇಳ್ದಂಗೆ ಏನಾಯ್ತು ಹೇಗೆ ನೀವು ಹೋಗ್ತೀರಾ ಮೇಡಮ್ ಕತೆ ಕೇಳಕ್ಕೆ? ನನ್ನ ಜೊತೆ ಡೈರೆಕ್ಟರ್ ಸರ್ನ ಕುಣಿಸ್ಕೊಂಡು ಸರ್ ಸ್ಟೋರಿ ಕೇಳೋಣ ಬನ್ನಿ ಅಂತ ಹೇಳಿ ಸ್ಟೋರಿ ಕೇಳ್ಕೊಂಡು ಅವ್ರನ್ನ ಬೀಳ್ಕೊಡುಗೆ ಕೊಟ್ಬಿಟ್ಟು ಮತ್ತೆ ಬರ್ತೀವಿ ವಾಪಸ್ಸು. ಸೂಪರ್ ಮೇಡಮ್ ನೀವು. ಬಟ್ ಅಷ್ಟು ಧೈರ್ಯ ನಂಗಿಲ್ಲ. ಡೈರೆಕ್ಟರ್ನ ಬಿಟ್ಬಿಟ್ಟು ಓಡೋಗ್ತಾ ಇರ್ತೀನಿ ನಾನಂತೂ. ಯಾರಾದರೂ ಕತೆ ಇರೋಂಥ ದೆವ್ವಗಳಿದ್ರೆ ದಯವಿಟ್ಟು ಶೈಲಜಾ ಸಿಂಹ ಅಂತವ್ರಿದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಮೇಡಮ್ ಅಡ್ರೆಸ್ ಏನಾರ ಹೇಳ್ತೀರಾ? ನಾಳೆ ಬಾ. ನಾಳೆ ಸರ್ ಫೈನಲ್ ಆಗಿ ಸರ್ ಸಿನಿಮಾ ನೋಡೋಕ್ಕೆ ಬರೋ ಜನರಿಗೆ ಹೊಸ ವರ್ಷಕ್ಕೆ ಜನವರಿ 10ನೇ ತಾರೀಕು ಸೊ ಸಿನಿಮಾನ ರೆಡಿ ಮಾಡಿ ಇಟ್ಟಿದ್ದೀರಾ. ಸೊ ಹೊಸ ವರ್ಷಕ್ಕೆ ಒಂದು ಗಿಫ್ಟ್ ಅಂತ ಕೂಡ ಜನ ಭಾವಿಸ್ಬೋದು. ನಿಮಗೂ ಕೂಡ ಒಂದು ಹೊಸ ಗಿಫ್ಟೇನೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನಗಳಿಗೆ? ಇದು ನಾವು ಸಂಕ್ರಾಂತಿ ಅಂದಮೇಲೆ ಒಳ್ಳೆ ಅಂದರೆ ಚೆನ್ನಾಗಿ ಅಂದರೆ ಒಂದು ಇದು ಮಾಡಿ ಊಟ ಚೆನ್ನಾಗಿ ಮಾಡೋದು ಆ ಥರ ಇರುತ್ತೆ. ಇಲ್ಲೊಂದು ಒಳ್ಳೆ ಅಂದರೆ ಮೀಲ್ಸ್ ಫುಲ್ ಮೀಲ್ಸ್ ಕೊಡೋ ಒಂದು ಇದಿದೆ, ಎಲಿಮೆಂಟ್ಸ್ ಎಲ್ಲ ಎಲಿಮೆಂಟ್ಸ್ ಇದೆ. ಸೊ ನ್ಯೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಆರ್ ರೊಮ್ಯಾಂಟಿಕ್ ಕಾಮಿಡಿ ಮಾಸ್ ಎಲ್ಲ ಲೈಕ್ ಕ್ಯಾಪ್ಚರ್ ಮಾಡಿಕೊಂಡು ಒಂದು ಸ್ಪೆಷಲ್ ಆಗಿ ಟೆಡಿ ಬೇರ್ ಅನ್ನೋ ಮೂವಿನ ರೆಡಿ ಮಾಡಿದ್ದೀವಿ ನಾವೆಲ್ಲ ಸೇರಿಕೊಂಡು. ಇಟ್ಸ್ ಎಸ್, ನಿಮಗೆ ಫುಲ್ ಮೀಲ್ಸ್ ಥರ ಇರುತ್ತೆ ಹಬ್ಬಕ್ಕೆ. ಎಲ್ಲರೂ ಬಂದು ಪ್ಲೀಸ್ ನಮ್ಮ ಟೆಡಿ ಬೇರ್ನ ಬಂದು ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸಿ. ಹೇಳ್ದಂಗೆ ಇನ್ನು ಸಂಕ್ರಾಂತಿ ಹಬ್ಬ ಅಂದರೆ ಟೆಡಿ ಬೇರ್ ಹಬ್ಬ ಅಂತಲೇ ಹೇಳಬೇಕು. ಯಾಕೆಂದರೆ ಸೊ ಹಾರರ್ ಸೀನ್ಸ್ ಅಂತ ಹೇಳಿದಾಗ ನನಗೆ ಔಟ್ ಆ್ಯಂಡ್ ಹಾರರ್ ಸಿನಿಮಾ. ಸೊ ಸ್ಟಾರ್ಟಿಂಗ್ ಎಂಡ್ವರೆಗೂ ಗೂಸ್ ಬಂಪ್ ಸೀನ್ಸ್ ಅಂತ ಹೇಳ್ಬೋದು. ಸೊ ನಮ್ಮ ಕನ್ನಡ ಜನತೆ ಹೊಸ ಕಂಟೆಂಟ್ ಯಾವತ್ತೂ ಕೈಲಿಲ್ಲ. ಸೊ 100% ಸಂಕ್ರಾಂತಿಗೆ ಟೆಡಿ ಬೇರ್ ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಟೆಡಿ ಬೇರ್ ಸಿನಿಮಾನ ಗೆಲ್ಲಿಸಿ, ಟೆಡಿ ಬೇರ್ ಸಿನಿಮಾ ಹೊಳಿಸಿ. ಸೊ ಸಂಕ್ರಾಂತಿ ಮುಂದೆ ಬರ್ತಾ ಇದ್ದೀವಿ, ಎಲ್ಲರೂ ಬ್ಲೆಸ್ ಮಾಡಿ. ಶೋರ್ ಸರ್, ನಮ್ಮ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ನಮ್ಮ ಜೊತೆ ಥ್ಯಾಂಕ್ ಯು ಬಗ್ಗೆ ಹೇಳಿದ್ದಕ್ಕೆ. ಸೊ ನೋಡೋಲ್ಲ ವೀಕ್ಷಕರೇ, ಇದಿಷ್ಟು ಟೆಡಿ ಬೇರ್ ಸಿನಿಮಾ ತಂಡದ ಮಾತುಕತೆ. ಸೊ ಇದೇ ಜನವರಿ 10ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದೆ, ಥಿಯೇಟರ್ಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಎಲ್ಲರೂ ಕೂಡ ಕನ್ನಡ ಸಿನಿಮಾಗಳನ್ನು ದಯವಿಟ್ಟು ಚಿತ್ರಮಂದಿರಗಳಿಗೆ ಹೋಗಿ ನೋಡಿ. ನೀವು ಚಿತ್ರಮಂದಿರಗಳಿಗೆ ಬಂದರೆ ಮತ್ತಷ್ಟು ಸಿನಿಮಾಗಳು ಚಿತ್ರಮಂದಿರಗಳಿಗೆ ಬರ್ತವೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಒಂದ್ ಊರಲ್ಲಿ ಒಂದ್ ದೊಡ್ಡ ಬಂಗ್ಲೆ ಇತ್ತು. ಅಲ್ಲಿ ಬಂದವ್ರಿಗೆಲ್ಲ ವಿಚಿತ್ರವಾದ ಅನುಭವ ಆಗ್ತಾ ಇತ್ತು. ಇದು ಟೆಡಿ ಬೇರ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಟ್ ಇದು ಅಂದರೆ ಎಲ್ಲರೂ ಇದು ಲವ್ ಸಿಂಬಲ್ ಅಂತ ಅನ್ಕೊತಾರೆ. ಬಟ್ ಲವ್ ಸಿಂಬಲ್ ಅಲ್ಲ, ಇದು ಹಾರರ್ ಸಿಂಬಲ್. ಟೆಡಿ ಬೇರ್ ಅಂದರೆ ಹಾರರ್. ಹೆಂಗೆ ಸರ್, ನೀವೇ ಬ್ರ್ಯಾಂಡ್ ಮಾಡಿಬಿಟ್ಬಿಟ್ರಿ ಇವಾಗ. ಇಲ್ಲ, ಇದು ಹಾರರ್ ಅಂತ. ಏನಿವತ್ತು ಇಷ್ಟು ಚೆನ್ನಾಗಿ ಕಾಣ್ತಿದ್ಯಾ? ಇನ್ನೇನು ದೆವ್ವ ಜೊತೆ ಮಾತಾಡೋಕ್ಕಾಗುತ್ತಾ? ದೆವ್ವ ನನ್ನ ಜೊತೆ ಮಾತಾಡೋದಾದ್ರೆ ಬಿಟ್ಬಿಡೋದನ್ನ ಪ್ಲೀಸ್ ಅಂತ ಹೇಳ್ತೀನಿ ಹೊರತು ಇನ್ನೇನು ಹೇಳಲ್ಲ. ಯಾಕೆಂದ್ರೆ ಏನೋ ಒಂದು ಸಿನಿಮಾ ಏನು ಮಾಡ್ತೀರಾ ನೀವೇನು ಮಾಡ್ತೀರಾ? ದೆವ್ವ ಬಂದ್ರೆ ಇಲ್ಲ, ದೆವ್ವನೇ. ಹಾಂ, ಅವ್ರಿಗೆ ಕೇಳಿದ ಕ್ವಶನ್ ನಿಮಗೂ ಕೇಳ್ತಾರೆ. ನನ್ನ ಎದುರುಗಡೆ ಏನು ಮಾಡ್ತೀನಿ? ನಾಳೆ ಬಾ. ನಾಳೆ ಬಾ.